ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ದೇವರ ಮಾತುಗಳನ್ನು ಧ್ಯಾನಿಸಲು ಸಿದ್ಧರಾಗಿದ್ದೀರಾ? ಬನ್ನಿ ನಾವೆಲ್ಲರೂ ಸೇರಿ ಈ ದಿನ ದೇವರು ನಮ್ಮೆಲ್ಲರಿಗೆ ಎಂತಹ ಪ್ರೇರೇಪಣೆ ಉಂಟು ಮಾಡ್ತಾರೆಂದು, ಎಂತಹ ಆಲೋಚನೆಗಳನ್ನು ನಮ್ಮ ಹೃದಯದೊಳಗೆ ಉತ್ಪತ್ತಿ ಮಾಡುತ್ತಾರೆ ಎಂಬ ಆಸೆಯೊಂದಿಗೆ ನಮ್ಮ ಹೃದಯಗಳನ್ನು ಖಾಲಿ ಮಾಡಿಕೊಂಡು ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರೋಣ. ಆತನ ವಾಕ್ಯದಿಂದ ತುಂಬಲ್ಪಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಹೃದಯದಲ್ಲಿರೋದೆಲ್ಲ ಬರೀ ಕೆಟ್ಟದೇ, ಒಳ್ಳೆಯದೇನು ಇಲ್ವಲ್ಲ. ನಮ್ಮ ಹೃದಯವೆಲ್ಲ ನಿಮ್ಮ ಸನ್ನಿಧಿಯಲ್ಲಿ ಹೊಯ್ದುಕೊಳ್ತಿದ್ದೇವೆ. ನಿಮ್ಮ ಆತ್ಮನಿಂದ ನಮ್ಮನ್ನು ತುಂಬಿಸಿರಿ. ನಿಮ್ಮ ಮಾತುಗಳಿಂದ, ನಿಮ್ಮ ಆಲೋಚನೆಗಳಿಂದ, ನಿಮ್ಮ ಪ್ರಣಾಳಿಕೆಗಳಿಂದ ನಮ್ಮ ಹೃದಯಗಳನ್ನು, ಯೋಚನೆಗಳನ್ನು ತುಂಬಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹಾಲೆಲೂಯಾ. ಆಲ್ರೆಡಿ ತುಂಬಿಕೊಂಡಿದೆ ಪ್ರಿಯರೇ ನಿಮ್ಮ ಹೃದಯವೆಲ್ಲ. ಏನು ತುಂಬಿಕೊಂಡಿದೆ? ಬಾಧೆಯಿಂದಲೋ, ಭಯದಿಂದಲೋ, ಆವೇದನೆಯಿಂದಲೋ, ಹೋರಾಟದಿಂದಲೋ? ನೋಡಿ, ಬಹಳಷ್ಟು ಜನರ ಹೃದಯಗಳಲ್ಲಿ ಹೋರಾಟಗಳು, ಆವೇದನೆಗಳು, ಬಾಧೆಗಳು, ವಿಚಾರಗಳು ತುಂಬಿಸಿಕೊಳ್ತಿದ್ದಾರೆ. ಅದಕ್ಕಾಗಿಯೇ ಪ್ರಶಾಂತವಾಗಿ ನಿದ್ರೆ ಮಾಡಲಾರರು, ಪ್ರಶಾಂತವಾಗಿ ಬದುಕಲಾರರು. ಅವರ ಪ್ರತಿಸ್ಪಂದನೆಗಳು ಸರಿಯಾಗಿರೋದಿಲ್ಲ, ರಿಯಾಕ್ಷನ್ಸ್ ಸರಿಯಾಗಿರೋದಿಲ್ಲ. ಸುಮ್ಮನೆ ಕೋಪಗೊಳ್ಳುತ್ತಾ, ಸುಮ್ಮನೆ ಕುಗ್ಗಿ ಹೋಗುತ್ತಾ, ಸುಮ್ಮನೆ ಅಳುವುದು, ಸುಮ್ಮನೆ ಬೇಸರಗೊಳ್ಳುವುದು ಮಾಡ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ? ಹಾಗಾದರೆ ನಿಮ್ಮ ಹೃದಯ ಸರಿಯಿಲ್ಲ ಎಂದರ್ಥ. ನಮ್ಮ ಹೃದಯದೊಳಗೆ ಕೆಲಸಕ್ಕೆ ಬಾರದ ಆಲೋಚನೆಗಳು ಹುಟ್ಟುತ್ತಾವಂತೆ. ಹೃದಯದೊಳಗಡೆಯಿಂದಲೇ ಮಾರ್ಕ 7:21 ಹೇಳ್ತದೆ, ಅನೇಕ ವಿಧವಾದ ದುರಾಲೋಚನೆಗಳು ಹುಟ್ಟುತ್ತವಂತೆ. ಜಾರತ್ವ, ಕಲಹಗಳು, ಅವಿವೇಕ, ಅವಿಧೇಯತೆ, ಅಬ್ಬಬ್ಬಬ್ಬ 13 ವಿಷಯಗಳು ಅಲ್ಲಿ ಬರೆಯಲಾಗಿವೆ. ಅವು ಉತ್ಪತ್ತಿ ಆಗುತ್ತಲೇ ಇರ್ತವೆ. ನೋಡಿರಿ, ದಿನಕ್ಕೆ 2 ಸಾರಿ ತಮ್ಮ ಮೌತ್ ವಾಶ್ ಮಾಡಿಕೊಳ್ಳುವವರು ಇದ್ದಾರೆ. ಆದಾಗ್ಯೂ ಕೂಡ ಅವರ ಬಾಯಲ್ಲಿ ಉತ್ಪತ್ತಿ ಆಗ್ತಾವಲ್ಲವೇ ಆ ಕ್ರಿಮಿಗಳು. ಅದೇ ರೀತಿಯಾಗಿ ಅನುದಿನವೂ ನಾವು ನಮ್ಮ ಹೃದಯ ಕ್ಲೀನ್ ಮಾಡಿಕೊಳ್ಳದೇ ಇದ್ದರೆ ಆ ರೀತಿ ಉತ್ಪತ್ತಿಯಾಗುವ ಕೆಟ್ಟತನವು ನಮ್ಮನ್ನು ತಪ್ಪುದಾರಿ ಹಿಡಿಸುತ್ತೆ, ಹಾಳು ಮಾಡುತ್ತೆ, ದುರ್ವಾಸನೆ ಬರುವಂತೆ ಮಾಡುತ್ತೆ. ಹೌದು ಪ್ರಿಯರೇ, ದಿನಾಲೂ ದಂತಶುದ್ಧಿ ಎಷ್ಟು ಅವಶ್ಯಕವಾಗಿದೆಯೋ ಹೃದಯ ಶುದ್ಧಿ ಕೂಡ ಅಷ್ಟೇ ಅವಶ್ಯಕವಾಗಿದೆ. ದೇವರ ಯೋಚನೆಗಳಿಂದ ಉದಯದಲ್ಲಿಯೇ ತುಂಬಲ್ಪಡುವಾಗ ಪ್ರಿಯರೇ, ದಿನವಿಡೀ ದಿವ್ಯ ದಾನ ಹೊಂದಿ ಬದುಕೆಲ್ಲ ಆಶೀರ್ವದಿಸಲ್ಪಡ್ತೇವೆ. ದೇವರ ವಾಕ್ಯ ನಮ್ಮ ಹೃದಯದಲ್ಲಿರುವುದಾದರೆ ಆ ದೈವೋಕ್ತಿಗಳು, ಆ ವಾಕ್ಯ ನಮ್ಮನ್ನು ಉನ್ನತವಾದ ಕಾರ್ಯಗಳಿಗಾಗಿ ಪ್ರೇರೇಪಿಸುತ್ತವಂತೆ. ಎಜ್ರನ ಪುಸ್ತಕದಲ್ಲಿ ಒಂದು ವಚನ ನಿಮಗೆ ತೋರಿಸಲು ಇಚ್ಛಯಿಸುತ್ತೇನೆ. ಇದರಲ್ಲಿ ಸಂಭವಿಸಿರುವ ಘಟನೆಯೆಲ್ಲ ಧ್ಯಾನಿಸುವುದಕ್ಕಾಗಿ ನಮಗೆ ಸಮಯ ಸಾಕಾಗಲ್ಲ. ಇದು ಅನುದಿನ ಧ್ಯಾನ ಆಗಿರೋದ್ರಿಂದ ಕ್ಲುಪ್ತವಾಗಿ ಹಂಚಿಕೊಳ್ತೇನೆ. ಒಂದೇ ವಚನದಲ್ಲಿ ದೇವರ ಸತ್ಯ ಎಷ್ಟು ದೊಡ್ಡದಾಗಿದೆ ಎಂದು ಗಮನಿಸೋಣ ಬನ್ನಿ. ಎಜ್ರನ ಪುಸ್ತಕ 7ನೇ ಅಧ್ಯಾಯ 27ನೇ ವಚನ ಓದುತ್ತೇನೆ, ಕೇಳ್ರಿ. ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯವನ್ನು ಶೋಭಿಸುವ ಸ್ಥಿತಿಗೆ ತರುವುದಕ್ಕೆ ಆತನ ಪ್ರೇರಣೆಯಿಂದಲೇ ಮನಸ್ಸು ಮಾಡಿದ್ದಾನೆ. ಅರಸನ, ಅವನ ಮಂತ್ರಿಗಳ ಮತ್ತು ಅವನ ಎಲ್ಲಾ ಶ್ರೇಷ್ಠರಾದ ಸರ್ದಾರರ ಮುಂದೆ ನನಗೆ ದಯೆ ತೋರಿಸಿದ್ದಾನೆ. ನಮ್ಮ ಪಿತೃಗಳ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಇಲ್ಲಿ ಎಜ್ರನು ಹೇಳ್ತಾನೆ, ನಾನು ಆಲಯಕ್ಕಾಗಿ ಒಂದು ಕೆಲಸ ಮಾಡಲು ಇಚ್ಛಿಸ್ತಿದ್ದೇನೆ. ಆಲಯ ಅಲಂಕರಿಸಬೇಕೆಂದು, ಆಲಯದ ಕಾರ್ಯಕ್ರಮಗಳನ್ನು ಕ್ರಮಪಡಿಸಬೇಕೆಂದು, ಆಲಯದಲ್ಲಿ ದೇವರ ಸನ್ನಿಧಿ ಇರಬೇಕೆಂದು, ಆಲಯದಲ್ಲಿ ದೇವರ ವಾಕ್ಯಗಳು ಯಾವಾಗಲೂ ಸಾರಲ್ಪಡಬೇಕೆಂದು ಆ ಎಜ್ರನಿಗೆ ಆಸೆ ಉಂಟಾಯಿತು. ನಾವು ಯಾವಾಗ ನೋಡಿದ್ರೂ ಕೂಡ ನಮಗೆ ಯಾವುದು ಅವಶ್ಯಕವಾಗಿದೆಯೋ ಅದರ ಬಗ್ಗೆ ಆಲೋಚಿಸ್ತೇವೆ ಹೊರತು ದೇವರ ರಾಜ್ಯ, ದೇವರ ಸಭೆ, ದೇವರ ಸೇವೆ ಇವುಗಳ ಬಗ್ಗೆ ನಮ್ಮಲ್ಲಿ ಅನೇಕರು ಆಲೋಚಿಸುವುದಿಲ್ಲ. ಸಹಜವಾಗಿ ಆಲೋಚನೆ ಬರಲ್ಲ, ಆದರೆ ಪವಿತ್ರಾತ್ಮನು ನಮ್ಮ ಪಕ್ಷದಲ್ಲಿರುವಾಗ ದೈವಾಲೋಚನೆಗಳು ನಮ್ಮಲ್ಲಿ ಹುಟ್ಟುತ್ತವೆ. ಅಂತಹದೇ ಆಲೋಚನೆಯೊಂದಿಗೆ ಮುಂದೆ ಬಂದು ಪ್ರಾರ್ಥಿಸುವ ಈ ಎಜ್ರನಿಗೆ ಅವನ ಪ್ರಾರ್ಥನೆಯನ್ನು ದೇವರು ಕೇಳಿ ರಾಜನಿಗೇ ದೇವರು ಪ್ರೇರೇಪಣೆ ಹುಟ್ಟಿಸಿದ್ರು. ರಾಜನಿಗೇ ಆಲಯ ಅಲಂಕರಿಸಬೇಕು ಎನ್ನುವಂತಹ ಒಂದು ಪ್ರೇರೇಪಣೆ ಉಂಟಾಯ್ತಂತೆ. ಹೇಗೆ? ನಮಗೂ ಉಂಟಾಗ್ತವೆ ಕೆಲಸಕ್ಕೆ ಬಾರದ ಪ್ರೇರೇಪಣೆಗಳು. ಎಲ್ಲಿಂದ ಹುಟ್ಟಿ ಬರ್ತವೆ ಅವು? ನೋಡಿ ಪ್ರಿಯರೇ, ಕೆಟ್ಟ ಕೆಟ್ಟ ಪ್ರೇರೇಪಣೆಗಳನ್ನು ಉತ್ಪತ್ತಿ ಮಾಡುವವನು ಸೈತಾನನಾಗಿದ್ದಾನೆ. ಉನ್ನತವಾದಂತಹ ಗ್ರಹಿಕೆಯಿಂದ ಕೂಡಿರುವ ಆ ಉನ್ನತ ಕಾರ್ಯಗಳಿಗಾಗಿ ಆಸೆಯನ್ನು ಹುಟ್ಟಿಸುವಾತನು, ಅಂತಹ ಪ್ರೇರೇಪಣೆ ಹುಟ್ಟಿಸುವಾತನೇ ಪವಿತ್ರಾತ್ಮನಾಗಿದ್ದಾರೆ. ದಾರಿ ತಪ್ಪಿದ ಮಗನಿಗೆ ಬುದ್ಧಿ ಬರುತ್ತೆ. ಯಾವಾಗ ಬುದ್ಧಿ ಬರುತ್ತೆ? ಪವಿತ್ರಾತ್ಮನು ಅವನು ಒಪ್ಪಿಕೊಳ್ಳುವಂತೆ ಮಾಡಿದಾಗ. ಈ ರಾಜನಿಗೆ ಆಲಯ ಅಲಂಕರಿಸಬೇಕೆಂಬ ಪ್ರೇರೇಪಣೆ ಉಂಟಾಗುತ್ತೆ.
ಅವನ ಮಂತ್ರಿಗಳೆಲ್ಲರೂ ಕೂಡ ಅದಕ್ಕೆ ಸಹಕರಿಸುತ್ತಾರೆ. 28ನೇ ವಚನ, ನನ್ನ ದೇವರಾದ ಯೆಹೋವನ ಹಸ್ತಪಾಲನೆಯು ನನಗೆ ದೊರಕಿದ್ದರಿಂದ ನಾನು ಪ್ರಯಾಣ ಮಾಡುವುದಕ್ಕೆ ಕೆಲವು ಮಂದಿ ಇಸ್ರಾಯೇಲರ ಪ್ರಧಾನರನ್ನು ಕೂಡಿಸಿಕೊಂಡೆನು. ಎಜ್ರ ತನ್ನ ಮನಸ್ಸಿನಲ್ಲಿ ಹಾಗೆ ಅಂದುಕೊಂಡಾಗ ಅದನ್ನು ಅವನು ಮಾಡಲಾರನು, ಅವನಿಗೆ ಅಧಿಕಾರವಿಲ್ಲ. ಆದರೆ ದೇವರ ಅಧಿಕಾರಿಗಳ ಹೃದಯದಲ್ಲಿ ಪ್ರೇರೇಪಣೆ ಉಂಟು ಮಾಡಿದ್ರು. ಅನೇಕ ಸಾರಿ ತಂದೆ ತಾಯಿಗಳಾಗಿ ಮಕ್ಕಳ ವಿಷಯದಲ್ಲಿ ನಮ್ಮಂತಹ ಪಾಸ್ಟರ್ಗಳು ಸಭೆಯ ವಿಷಯವಾಗಿ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರನ್ನು ಸರಿಪಡಿಸಿ ಎಲ್ಲರೂ ಸ್ಪಿರಿಚುವಲ್ ಆಗಿರಬೇಕು, ಎಲ್ಲರೂ ಪ್ರಾರ್ಥಿಸುವವರಾಗಿರಬೇಕು, ಎಲ್ಲರ ನಂಬಿಕೆಯನ್ನು ಬೆಳೆಸಬೇಕು, ಎಲ್ಲ ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಒಳ್ಳೆ ಉದ್ಯೋಗ ಮಾಡಬೇಕು, ಒಳ್ಳೆ ದೈವ ಜ್ಞಾನ ಉಳ್ಳವರಾಗಿರಬೇಕು, ಚೆನ್ನಾಗಿ ಓದಬೇಕು ಎಂದು ಏನೇನೋ ಆಸೆ ಪಡ್ತಿರ್ತೇವೆ. ಅದಕ್ಕಾಗಿ ಹೊಡೆಯುತ್ತೇವೆ, ಬೈತೇವೆ, ನಾನಾ ವಿಧವಾದ ಕಾರ್ಯಗಳನ್ನು ಮಾಡ್ತೇವೆ. ಆದರೆ ದೇವರು ಅವರ ಹೃದಯದಲ್ಲಿ ತನ್ನ ಕಾರ್ಯಗಳನ್ನು ನೆರವೇರಿಸಿದ ಹೊರತು ಯಾವ ಮನುಷ್ಯನು ಕೂಡ ಮತ್ತೊಬ್ಬ ಮನುಷ್ಯನಿಗೆ ಮಾರ್ಪಡಿಸಲಾಗುವುದಿಲ್ಲ. ಯಾವಾಗ ಈ ಎಜ್ರನು ಪ್ರಾರ್ಥನೆ ಮಾಡುವಾಗ ದೇವರ ಹಸ್ತವು ಅವನ ಸಂಗಡ ಇದ್ದಿತೋ, ಇಸ್ರಾಯೇಲ್ಯರ ಪ್ರಧಾನರೆಲ್ಲರೂ ಐಕ್ಯತೆಯಿಂದ ಒಪ್ಪಿಕೊಂಡ್ರು. ನೋಡಿ, ಐಕ್ಯತೆಯಿಂದ ಒಪ್ಪಿಕೊಳ್ಳೋದು ಬಹಳ ಕಷ್ಟ. ಒಂದು ಕುಟುಂಬದಲ್ಲಿ ಏಕ ಮನಸ್ಸಿನಿಂದ ಇರುವುದಾದರೆ ಪವಿತ್ರಾತ್ಮನ ಕಾರ್ಯಗಳು ಆ ಕುಟುಂಬದಲ್ಲಿ ಅದ್ಭುತವಾಗಿ ನಡೆಯುತ್ತವೆ. ಗಂಡ ಮಾರ್ಪಟ್ಟರೆ ಹೆಂಡತಿ ಮಾರ್ಪಡಲ್ಲ, ಹೆಂಡತಿ ಮಾರ್ಪಟ್ಟರೆ ಗಂಡ ಮಾರ್ಪಡಲ್ಲ, ಗಂಡ ಹೆಂಡತಿ ಮಾರ್ಪಟ್ಟರೆ ಮಕ್ಕಳು ಮಾರ್ಪಡಲ್ಲ. ಮನೆಯಲ್ಲಿ ವಿಭಜನೆ ನೋಡ್ತೇವೆ, ಅದಕ್ಕೆ ದುರಾತ್ಮಕ್ಕೆ ಆ ಮನೆಯಲ್ಲಿ ಅವಕಾಶ ಇರುವುದನ್ನು ನೋಡ್ತೇವೆ. ಎಲ್ಲರೂ ಮಾರ್ಪಟ್ಟರೋ, ಎಲ್ಲರೂ ರಕ್ಷಿಸಲ್ಪಟ್ಟರೋ, ಮೊದಲು ನೀವೆಲ್ಲರೂ ನಿಮ್ಮ ಮನೆಯವರು ರಕ್ಷಣೆ ಹೊಂದುವ ಹಾಗೆ ಪ್ರಾರ್ಥನೆ ಮಾಡಿರಿ. ನಾನು ಹೇಳ್ತಾ ಇದ್ದೇನೆ, ಕೇಳ್ತಾ ಇಲ್ಲ, ಮಾರ್ಪಡುತ್ತಾ ಇಲ್ಲ, ಅವರು ಮಾರ್ಪಡ್ತಾ ಇಲ್ಲ ಎಂದು ಹೇಳ್ತಾ ಇದ್ದೇವಲ್ಲವೇ? ಹೌದು, ನಾವು ಮಾರ್ಪಡಿಸ್ಲಿಕ್ಕಾಗೋದಿಲ್ಲ. ದೇವರು ಪ್ರೇರೇಪಿಸಿದ ಹೊರತು, ದೇವರು ಕಣ್ಣು ತೆರೆದ ಹೊರತು, ದೇವರು ಒಪ್ಪಿಸಿದ ಹೊರತು, ದೇವರು ತನ್ನ ಕಾರ್ಯಗಳನ್ನು ತನ್ನ ಆತ್ಮನಿಂದಲೇ ನೆರವೇರಿಸುತ್ತಾರೆ. ನಾವು ಆಸೆ ಉಳ್ಳವರಾಗಿರಬೇಕು. ದೇವರಿಗೋಸ್ಕರ ಆ ಆಸೆ ನೆರವೇರಿಸ್ತಾರೆ. ನನ್ನಿಂದ ಏನು ಕೈಲಾಗ್ತಾ ಇಲ್ಲ, ಒಬ್ಬನೇ ಇದ್ದೇನೆ, ನಾನೇನ್ ಮಾಡ್ಲಿಕ್ಕಾಗ್ತದೆ? ಈ ಭಯಂಕರವಾದ ಮೂರ್ಖ ಜನರನ್ನು ನಾನು ಹೇಗೆ ಬದಲಾಯಿಸಬಲ್ಲೆ? ಹಾಳಾಗಿ ಬಿದ್ದಿರುವ ಈ ಆಲಯ ತಿರುಗಿ ನಾನು ಹೇಗೆ ಕಟ್ಟಲಿಕ್ಕಾಗತ್ತೆ? ಈ ಒಂದು ದಾರಿ ತಪ್ಪಿದ ಮಕ್ಕಳ ಜೀವಿತ ಹೇಗೆ ಸರಿಪಡಿಸಲಿಕ್ಕಾಗತ್ತೆ ಎಂಬುದಾಗಿ ಅನೇಕರ ಹೃದಯದಲ್ಲಿ ಎಷ್ಟೋ ಆವೇದನೆ ಈ ದಿನ ಇದೆ. ಹಾಗೆ ನಾವು ಬದಲಾಯಿಸ್ಲಿಕ್ಕಾಗಲ್ಲ. ಆದರೆ ಅದರ ಕುರಿತು ಆಸೆ ನಿಮಗಿರೋದಾದರೆ, ನೀವು ಒಂದು ವೇಳೆ ಪ್ರಾರ್ಥಿಸುವುದಾದರೆ, ದೇವರು ನಿಮ್ಮ ಅನುಕೂಲತೆಗಾಗಿ ಪ್ರತಿ ಪರಿಸ್ಥಿತಿ ಮಾರ್ಪಡಿಸ್ತಾರೆ. ಹಾಗೂ ಆತನು ನಿಮ್ಮ ಸಂಗಡ ಇರೋದ್ರಿಂದ ಅಧಿಕಾರಿಗಳ ಹೃದಯವನ್ನು ಮತ್ತು ನಿಮಗಿಂತಲೂ ಉನ್ನತ ಪದವಿಯಲ್ಲಿರುವವರನ್ನು, ರಾಜರುಗಳನ್ನು, ಜನರನ್ನು ನಿಮ್ಮ ಕಡೆಗೆ ತಿರುಗಿಸಿಬಿಡ್ತಾರೆ. ದೇವರ ಕಾರ್ಯಕ್ಕೆ ನೀವೆಲ್ಲರೂ ಸೇರಿ, ಅಂದರೆ ಎಲ್ಲರೂ ಸೇರಿ ಆ ಕಾರ್ಯ ಮಾಡಿ ಮುಗಿಸುವ ಹಾಗೆ ದೇವರು ಪರಿಸ್ಥಿತಿಗಳನ್ನು ಬದಲಾಯಿಸ್ತಾರೆ. ಹೌದು ಪ್ರಿಯರೇ, ಒಬ್ಬನು ಮೊದಲನೇದಾಗಿ ಒಂದು ಒಡಂಬಡಿಕೆ ಮಾಡಿಕೊಳ್ಳೋದಾದ್ರೆ, ನಾನು ದೇವರಿಗಾಗಿ ಬದುಕುತ್ತೇನೆ, ನಾನು ದೇವರ ನಾಮ ಮಹಿಮೆಪಡಿಸುತ್ತೇನೆ, ದೇವರ ಚಿತ್ತ ಮಾಡುತ್ತೇನೆ, ದೇವರಿಗೋಸ್ಕರ ಕೆಲಸ ಮಾಡ್ತೇನೆ, ದೇವರ ಪ್ರಣಾಳಿಕೆಗಳನ್ನು ನೆರವೇರಿಸುತ್ತೇನೆ ಎಂದು ನಾನು ನಂಬುತ್ತೇನೆ, ನಾನು ಯಥಾರ್ಥವಾಗಿ ನಡೆದುಕೊಳ್ತೇನೆ ಎಂಬ ನಿರ್ಣಯ ತೆಗೆದುಕೊಂಡು ನೋಡಿ. ನೀವು ಮನೆಯಲ್ಲಿ ಮಗನಾಗಿರ್ಬೋದು, ತಂದೆಯಾಗಿರ್ಬೋದು, ಹಾಗೂ ಮಗಳಾಗಿರ್ಬೋದು, ಇಲ್ಲವೇ ತಾಯಿಯಾಗಿರ್ಬೋದು, ಸಾಧಾರಣ ವ್ಯಕ್ತಿಯಾಗಿರ್ಬೋದು, ನೀವು ಒಬ್ಬರಾಗಿ ನಿಂತುಕೊಳ್ಳೋದಾದರೆ, ಒಬ್ಬನೇನಾದರೂ ನಂಬಿಗಸ್ತನಾಗಿರೋದಾದರೆ ದೇಶವನ್ನೇ ಬದಲಾಯಿಸ್ತೇನೆ ಅಂದಿದ್ದಾರೆ ದೇವರು. ಎಜ್ರಾ ನಡು ಕಟ್ಟಿಕೊಂಡು ನಿಂತಾಗ ಹಾಳಾಗಿ ಹೋದ ಇಸ್ರಾಯೇಲ್ ಜನಾಂಗವನ್ನೆಲ್ಲ ಮತ್ತೊಮ್ಮೆ ತಿದ್ದಿ ಸರಿಪಡಿಸುತ್ತಾನೆ. ಹಾಳಾಗಿ ಹೋದ ಸ್ಥಿತಿಯಲ್ಲಿದ್ದಂತಹ ಆಲಯವನ್ನು ತಿರುಗಿ ನಿರ್ಮಿಸುತ್ತಾನೆ. ಆಲಯದ ಕಾರ್ಯಕ್ರಮಗಳೆಲ್ಲ ಯಥಾಸ್ಥಿತಿಯಲ್ಲಿ ಮುಂದುವರಿಸುತ್ತಾನೆ. ನಮ್ಮ ಕುಟುಂಬವು ಕೂಡ ನೋಡುವಾಗ ಒಂದು ಆಲಯದ ಹಾಗಿದೆ. ದೊಡ್ಡ ಆಲಯದ ನಮೂನೆಯೇ ನಮ್ಮ ಕುಟುಂಬವಾಗಿದೆ. ನೋಡಿ, ನಮ್ಮ ಕುಟುಂಬಕ್ಕೆ ಮಾದರಿಯೇ ದೇವರ ಆಲಯವಾಗಿದೆ. ದೇವರ ಆಲಯಕ್ಕೆ ಮಾದರಿಯೇ ಪರಲೋಕ ಆಗಿದೆ. ಅದು ಯಾವ ರೀತಿ ಸಾದೃಶ್ಯವಾಗಿದೆಯೋ ಆಲಯ ಹಾಗಿಟ್ಟಿದ್ದಾರೆ. ಆಲಯ ಹೇಗಿರಬೇಕೆಂಬುದಾಗಿ ಕುಟುಂಬದಲ್ಲಿ ದೇವರು ನಮ್ಮನ್ನು ಇರಬೇಕೆಂದು ಆಶಿಸುತ್ತಿದ್ದಾರೆ. ಪ್ರತಿ ತಂದೆ ಒಬ್ಬ ಮೆಲ್ಕಿಜೆದೇಕನಂತೆ, ಒಬ್ಬ ಮಹಾಯಾಜಕನಂತೆ ತನ್ನ ಮನೆಯವರಿಗೋಸ್ಕರ, ತನ್ನ ಸ್ವಂತವರಿಗೋಸ್ಕರ ಯಾಜಕ ವರ್ಗ ನಿರ್ವಹಿಸಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು, ಅವರನ್ನು ಎಚ್ಚರಿಸಬೇಕು, ಅವರನ್ನು ನಡೆಸಬೇಕು, ಅವರನ್ನು ಸಂರಕ್ಷಿಸಬೇಕು. ಕುಟುಂಬವಾಗಿ ಎಲ್ಲರೂ ಸೇರಿ ಪ್ರಾರ್ಥಿಸಬೇಕು. ಕುಟುಂಬದಲ್ಲಿ ಕ್ರಮ ಇರಬೇಕು, ಪ್ರೀತಿ ಇರಬೇಕು, ಪರಿಶುದ್ಧತೆ ಇರಬೇಕು, ಕುಟುಂಬದಲ್ಲಿ ಆನಂದ ಇರಬೇಕು. ಅನೇಕರು ಮನೆ ಹೊರಗಡೆ ಶಾಂತಿಯ ನೆಲೆ ಎಂಬ ಬೋರ್ಡ್ ಹಾಕಿಕೊಳ್ತಾರೆ, ಆದರೆ ಮನೆಯೊಳಗಡೆ ಬಹಳ ಜಗಳವಾಡ್ತಾರೆ. ಪರಿಶುದ್ಧಾತ್ಮನು ನಮ್ಮ ಮಧ್ಯದಲ್ಲಿ ಇಲ್ಲದಿರುವಾಗ ನಮ್ಗೆ ಎಲ್ಲಿಂದ ಶಾಂತಿ ಸಿಗುತ್ತೆ? ಸಮಾಧಾನಕರ್ತನಾದ ದೇವರಿಗೆ ನಾವು ಪ್ರಾಧಾನ್ಯತೆ ಕೊಡದಿರುವಾಗ ನಮ್ಮ ಹೃದಯದೊಳಗೆ ಸಮಾಧಾನ ಯಾಕೆ ಇರುತ್ತೆ? ಯಾವ ರೀತಿಯಾಗಿರುತ್ತೆ ಹೇಳಿ? ಅದಕ್ಕೆ ಈ ದಿನ ನಿಮ್ಮ ಹೃದಯದೊಳಗೆ
ಇರುವ ಕೆಲಸಕ್ಕೆ ಬಾರದ ಆಲೋಚನೆಗಳು, ನಿರುತ್ಸಾಹದ ಆಲೋಚನೆಗಳು ಇಟ್ಕೊಂಡು ಇನ್ನು ನಾನು ಬದಲಾಗಲ್ಲ, ನನ್ನ ಸ್ಥಿತಿಗತಿಗಳು ಸರಿ ಹೋಗಲ್ಲ, ನಾನಿರೋದು ಹೀಗೆ ಎಂಬ ಸ್ಥಿತಿಯಲ್ಲಿ ಯಾರಾದರೂ ಇರೋದಾದ್ರೆ ಈ ದಿನ ನಿಮ್ಮ ಹೃದಯ ದೇವರ ಸನ್ನಿಧಿಯಲ್ಲಿ ಹೊಯ್ದುಕೊಂಡು, ದೇವರು ನಿಮ್ಮ ವಿಷಯದಲ್ಲಿ ಬಹಳ ದೊಡ್ಡ ಆಲೋಚನೆ ಹಾಕಿಕೊಂಡಿದ್ದಾರೆಂದು ಅರಿತುಕೊಂಡು, ದೇವರು ನಿಮಗೆ ಬುದ್ಧಿ ಹುಟ್ಟಿಸುವ ಹಾಗೆ, ನಿಮ್ಮ ತಪ್ಪಿಗಾಗಿ ನೀವು ಪಶ್ಚಾತ್ತಾಪ ಪಡುವ ಹಾಗೆ, ನಿಮಗೆ ಅನೇಕರು ಸಹಕಾರಿಗಳಾಗಿ ಇಲ್ಲವೇ ನಿಮ್ಮೊಂದಿಗೆ ಸೇರಿ ಕೆಲಸ ಮಾಡುವವರಾಗಿ, ನಿಮ್ಮೊಂದಿಗೆ ಸೇರಿ ಜೀವಿಸುವವರಾಗಿ, ನಿಮ್ಮ ಕುಟುಂಬ ಹಾಗೂ ನಿಮ್ಮ ಸುತ್ತಲಿರುವವರು ನಿಮ್ಮೊಂದಿಗೆ ಐಕ್ಯವಾಗಿರುವ ಹಾಗೆ, ದೇವರು ಅವರಿಗೂ ಬುದ್ಧಿ ಹುಟ್ಟಿಸುವ ಹಾಗೆ, ಪವಿತ್ರಾತ್ಮನ ಕಾರ್ಯಗಳು ಬಲವಾಗಿ ಜರುಗುವ ಹಾಗೆ ಎದುರು ನೋಡಿರಿ, ನಂಬಿಕೆ ಇಡಿರಿ. ಕ್ರೈಸ್ತಿಯ ಭಕ್ತಿ ಎನ್ನುವಂಥದ್ದು ಅರ್ಧಮರ್ಧ ಮನಸ್ಸಿನಿಂದಾಗಲಿ ಬಲವಂತವಾಗಿಯೂ ಅನುಸರಿಸುವಂಥದ್ದಲ್ಲ. ಬಲವಂತವಾಗಿ ಯಾರೊಬ್ಬರು ಪ್ರಾರ್ಥಿಸ್ರಿ ಅಂದರೆ ಪ್ರಾರ್ಥಿಸುವುದಿಲ್ಲ. ಮತಾಂತರ ಎನ್ನುವಂತಹ ಮಾತಿಗಂತೂ ಯಾವ ಅರ್ಥವೇ ಇಲ್ಲ. ಅದೇನು ನಮ್ಮ ದೇಶದಲ್ಲಿ ಅರ್ಥವೇ ಆಗಲ್ಲ. ಮತಾಂತರ ಯಾರು ಮಾಡ್ತಾರೆ? ಬಲವಂತ ಮತಾಂತರ ಯಾರು ಮಾಡ್ತಾರೆ ಪ್ರಿಯರೇ? ಮತ ಏನು, ಮಾರ್ಪಡೋದೇನು? ಅದರಿಂದ ಯಾರಿಗೆ ಪ್ರಯೋಜನ? ಹೃದಯ ಬದಲಾಗಬೇಕು. ಹೃದಯಗಳನ್ನು ಮಾರ್ಪಡಿಸುವ ಆತನು ಕರ್ತನಾದ ಯೇಸುಕ್ರಿಸ್ತನೊಬ್ಬನೇ ಆಗಿದ್ದಾರೆ. ಹೃದಯದಲ್ಲಿ ಕೆಟ್ಟ ಆಲೋಚನೆಗಳು, ಕೆಟ್ಟತನವನ್ನು ಉತ್ಪತ್ತಿಯಾಗುವ ಹೃದಯಗಳಲ್ಲಿ ದೇವರ ಪ್ರೀತಿಯನ್ನು, ದೇವರ ಯಥಾರ್ಥತೆಯನ್ನು, ಪರಿಶುದ್ಧತೆಯನ್ನು, ಮೇಲಾದ ಕಾರ್ಯಗಳು ಉತ್ಪತ್ತಿಯಾಗುವ ಹಾಗೆ ಪ್ರೇರೇಪಣೆ ಹುಟ್ಟಿಸುವ ಆತನೇ ಪವಿತ್ರಾತ್ಮ ದೇವರಾಗಿದ್ದಾರೆ. ಅಂತಹ ಆಸೆ ನಿಮ್ಮ ಹೃದಯದಲ್ಲಿ ಉಂಟು ಮಾಡುವಾತನೇ ದೇವರಾಗಿದ್ದಾರೆ. ನಿಮ್ಮ ಆಸೆ ಉನ್ನತವಾಗಿಯೂ ದೇವರ ಕಾರ್ಯಕ್ಕಾಗಿ ಆಶಿಸುವಂಥದ್ದಾಗಿಯೂ ಇರೋದಾದ್ರೆ ದೇವರು ನಿಮ್ಮ ಪರಿಸ್ಥಿತಿಗಳೆಲ್ಲವನ್ನು, ನಿಮ್ಮ ಸುತ್ತಲಿರುವವರೆಲ್ಲರನ್ನೂ ಅವರ ಹೃದಯಗಳಲ್ಲಿಯೂ ಅದ್ಭುತ ಕಾರ್ಯ ಮಾಡುತ್ತಾರೆ. ಮನಪೂರ್ವಕವಾಗಿ ದೇವರನ್ನು ಹಿಂಬಾಲಿಸುವವರು. ಅಲ್ಲೇ ಒಂದು ಮಾತಿದೆ ನೋಡಿ, ಇದೇ ಎಜ್ರ 7ನೇ ಅಧ್ಯಾಯದ 13ನೆಯ ವಚನದಲ್ಲಿ, ನನ್ನ ರಾಜ್ಯದಲ್ಲಿರುವ ಇಸ್ರಾಯೇಲರಲ್ಲಿಯೂ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ಯೆರೂಸಲೇಮಿಗೆ ಹೋಗುವುದಕ್ಕೆ ಏನಂತೆ, ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸುಳ್ಳವರೆಲ್ಲರೂ ನಿನ್ನೊಂದಿಗೆ ಹೋಗಬಹುದೆಂದು ಅಪ್ಪಣೆ ಮಾಡುತ್ತೇನೆ. ಮನಪೂರ್ವಕವಾಗಿ ಇಷ್ಟಪಡುವಂಥವರು ಯಾರೆಲ್ಲ ಇದ್ದಾರೋ ಅವರು ನಮ್ಮೊಂದಿಗಿರೋದಾದರೆ ಆಗ ಎಷ್ಟು ಈಸಿಯಾಗಿರುತ್ತೆ ನೋಡಿ ನಮ್ಮ ಲೈಫು. ನಾವೊಂದು ಮಾತು ಹೇಳಿದ್ರೆ ಬೇರೆಯವರು ನಮ್ಮನ್ನು ಸಂತೋಷಪಡಿಸುವುದಕ್ಕಾಗಿಯೋ, ಇಲ್ಲವೇ ಮುಖಸ್ತುತಿ ಮಾಡುವುದಕ್ಕಾಗಿಯೋ, ನಟನೆಗಾಗಿಯೋ, ವೇಷಧಾರಣೆಗಾಗಿಯೋ ಈ ದಿನ ನಮ್ಮೊಂದಿಗಿರುವವರು, ನಮ್ಮ ಸುತ್ತಲಿರುವವರು ನಡ್ಕೊಳ್ತಾರೆ. ಅವರ ಮಾತು ನಿಜವಲ್ಲ, ಅವರ ಪ್ರವರ್ತನೆ ನಿಜವಲ್ಲ, ಅವರ ಹೃದಯ ಸ್ಥಿತಿ ಸರಿಯಾಗಿರಲ್ಲ. ನಿಮ್ಮೊಂದಿಗೆ ಅಂಥವರು 100 ಜನ ಇದ್ರೂ ಕೂಡ ಅವರು ನಿಮ್ಮ ಸಂಗಡ ಇದ್ದಾರೆ ಅಂದ್ಕೊಳ್ತೀರಿ, ಆದಾಗ್ಯೂ ನೀವು ಒಬ್ಬಂಟಿಗರಾಗಿಯೇ ಉಳ್ಕೊಳ್ತೀರಿ. ಆದರೆ ನಿಮ್ಮೊಂದಿಗೆ ಮನಪೂರ್ವಕವಾಗಿ ಪವಿತ್ರಾತ್ಮನಿಂದ ಪ್ರೇರೇಪಣೆಯುಳ್ಳಂತಹ ಮನಸ್ಸುಳ್ಳವರು, ನಿಮ್ಮೊಂದಿಗೆ ಕರ್ತನನ್ನು ಹಿಂಬಾಲಿಸುವಂತಹ ಒಂದು ಕುಟುಂಬ ಇರೋದಾದರೆ ಎಷ್ಟು ಆನಂದವಾಗಿರುತ್ತೆ ಗೊತ್ತಾ ಪ್ರೇರೆ? ಕುಟುಂಬ ಎನ್ನುವಂಥದ್ದು ಪರಲೋಕ ಯಾತ್ರೆಗಾಗಿ ಸಿದ್ಧಗೊಳ್ಳುತ್ತಾ ಇರುವಾಗ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂದು ವಾಕ್ಯ ಹೇಳಿದ ಪ್ರಕಾರ ನಿಮ್ಮ ಹೆಂಡತಿ ನಿಮ್ಮೊಂದಿಗೆ ಐಕ್ಯವಾಗಿದ್ದರೆ ನಿಮ್ಗೆ ಎಷ್ಟು ಬಲ ಇರುತ್ತೆ ಗೊತ್ತಾ? ನಿಮ್ಮ ಗಂಡ ನಿಮ್ಮೊಂದಿಗೆ ಸಹಕರಿಸಿದರೆ ನಿಮ್ಗೆ ಎಷ್ಟು ಪ್ರಶಾಂತತೆ ಇರುತ್ತೆ ಎಂದಾದರೂ ಇದನ್ನು ನೀವು ಅನುಭವಿಸಿದ್ದೀರಾ? ಯೇಸುವಿಗೆ ನಿಮ್ಮ ಹೃದಯ ಕೊಡಿರಿ. ನಿಮ್ಮಿಬ್ಬರ ಹೃದಯ ಯೇಸುವನ್ನು ಪ್ರೀತಿಸುವ ಹೃದಯವಾಗಿರೋದಾದರೆ ದೇವರು ನಿಮ್ಮಲ್ಲಿ ಅದ್ಭುತ ಕಾರ್ಯಗಳನ್ನು ನಿಮ್ಮಲ್ಲಿ ದೇವರು ಮಾಡ್ತಾರೆ. ನೀವಿಬ್ಬರು ಪ್ರಾರ್ಥಿಸಿದರೆ ನಿಮ್ಮ ಮಕ್ಕಳು ನಿಮಗೋಸ್ಕರ ಕಾಳಜಿಯುಳ್ಳಿ, ನಿಮಗೆ ವಿಧೇಯರಾಗಿ, ನಿಮಗೆ ಪ್ರೀತಿ ತೋರಿಸುವವರಾಗಿ, ನಿಮ್ಮ ಗದರಿಕೆಯನ್ನು, ನಿಮ್ಮ ತಿದ್ದುಪಾಟನ್ನು ಅರ್ಥ ಮಾಡಿಕೊಳ್ಳುವವರಾಗಿರ್ತಾರೆ. ಅವರು ಚಿಕ್ಕ ಮಕ್ಕಳಾಗಿರಲಿ, ಅವರು ಬೆಳೆದಂತಹ ದೊಡ್ಡ ಮಕ್ಕಳಾಗಿರಲಿ, ನಿಮ್ಮೊಂದಿಗೆ ಮನಪೂರ್ವಕವಾಗಿ, ಅಂದರೆ ನೀವೇನು ಹೇಳಿದ್ರೂ ಕೂಡ, ಅಂದರೆ ಮಮ್ಮಿ ನೀವೇನು ಹೇಳಿದ್ರೆ ಅದನ್ನೇ ಮಾಡ್ತೇನೆ ಎನ್ನುವ ರೀತಿಯಲ್ಲಿ ಇರ್ತಾರೆ. ಹಾಗೆ ನಮ್ಮ ಯವನ ಮಕ್ಕಳು ಹೇಳಿದ್ರೆ ನಮ್ಗೆ ಎಷ್ಟು ಸಂತೋಷ ಇರುತ್ತೆ, ತೃಪ್ತಿ ಇರುತ್ತೆ. ಒಮ್ಮೆ ಆಲೋಚಿಸಿ. ಹೆತ್ತು ಸಾಕಿ ಸಲಹಿ ಓದಿಸಿ ದೊಡ್ಡವರನ್ನಾಗಿ ಮಾಡಿದ ನಂತರ ಮಕ್ಕಳು ಮ್ಯಾರೇಜ್ ವಿಷಯದಲ್ಲಿ ಡ್ಯಾಡಿ ನೀವೇನು ಹೇಳ್ತೀರೋ, ಮಮ್ಮಿ ಏನು ಹೇಳ್ತೀರೋ ಅದನ್ನೇ ನಾನು ಮಾಡ್ತೇನೆ ಎಂದು ಹೇಳುವ ಯವನ ಮಕ್ಕಳು ಈ ದಿನ ಎಷ್ಟು ಜನ ಇದ್ದಾರೆ? ನನ್ನ ಕರಿಯರ್ ವಿಷಯದಲ್ಲಿ, ನನ್ನ ಆ ಪ್ರಣಾಳಿಕೆ ವಿಷಯದಲ್ಲಿ ಅಪ್ಪ ಅಮ್ಮ ನೀವು ಪ್ರಾರ್ಥನೆ ಮಾಡಿ ಹೇಳಿರಿ, ನೀವು ಹೇಳಿದಂತೆ ನಾನು ಪ್ರಾರ್ಥನೆಯೊಂದಿಗೆ ಮಾಡಿ ಮುಗಿಸ್ತೇನೆ ಅನ್ನುವುದಾದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅದನ್ನು ಕೇಳಿ. ನನ್ನ ತಂದೆ ತಾಯಿಗಳು ರಕ್ಷಿಸಲ್ಪಟ್ಟ ನಂತರ ಅವರಿಬ್ಬರು ಏಕಮನಸ್ಸುಳ್ಳವರಾದರೂ ಅವರಿಬ್ಬರು ಸೇರಿ ಪ್ರಾರ್ಥಿಸಿ ನನ್ನನ್ನು ದೇವರ ಸೇವೆಗೆ ಸಮರ್ಪಿಸಿದಾಗ ನಾನು ಕೂಡ ಅಂಗೀಕರಿಸಿದೆ. ನಾನು ಅಂಗೀಕರಿಸಿದಾಗ ನನ್ನ ದೇವರ ಸಹಾಯದಿಂದ ದೇವರ ಚಿತ್ತ ಕೂಡ ತಿಳಿದುಕೊಂಡೆ. ನಾನು ಪ್ರಾರ್ಥನೆ ಮಾಡಿದಾಗ ದೇವರು ತನ್ನ ಕೃಪೆ ನನಗೂ ಅನುಗ್ರಹಿಸಿದ್ರು. ನನ್ನ ತಂದೆ ತಾಯಿ ಪ್ರಾರ್ಥನೆ ಮಾಡಿದಾಗ ಅವರಿಗೂ ದೇವರು ತನ್ನ ಚಿತ್ತವನ್ನು ಬಯಲುಪಡಿಸಿದ್ರು. ಎಷ್ಟೋ ಆನಂದದಿಂದ ದೇವರ ಸೇವೆಗೆ ನನ್ನ ತಂದೆ ತಾಯಿಗಳು ನನ್ನ ಯೌವನ ಕಾಲದಲ್ಲಿ ನನ್ನನ್ನು, ಅಂದರೆ 18 ವರ್ಷದ ಯೌವನಸ್ಥನಾಗಿ ನನ್ನನ್ನು ಅರ್ಪಿಸಿಕೊಟ್ರು, ಮನೆಯಿಂದ ಕಳಿಸಿಕೊಟ್ರು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ದೇವರು ಅಂದಿನಿಂದ ಇಂದಿನವರೆಗೂ ಮತ್ತೆ ಹಿಂತಿರುಗಿ ಮನೆಗೆ ಹೋಗದಂತೆ ದೇವರ ಸೇವೆಯಲ್ಲಿಯೇ ಇಲ್ಲಿವರೆಗೂ ಮುಂದೆ ಸಾಗುತ್ತಲೇ ಇದ್ದೇನೆ. ಅದರಿಂದ ಎಷ್ಟೋ ಜನರಿಗೆ ಆಶೀರ್ವಾದಕರವಾಗಿರಲು ಸಾಧ್ಯವಾಗ್ತಿದೆ.
ದೇವರು ಪ್ರೇರೇಪಣೆ ಹುಟ್ಟಿಸಿದಾಗ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ದೇವರು ನಿಮ್ಮ ಮನಸ್ಸಿನೊಳಗೆ ಒಂದು ಪ್ರೇರೇಪಣೆ ಉಂಟು ಮಾಡಿದಾಗ ಆ ಪ್ರೇರೇಪಣೆಗೆ ವಿಧೇಯರಾಗಿರಿ. ದೈವ ಪ್ರೇರೇಪಣೆಗೆ ಒಳಗಾಗುವವನು ಆಶೀರ್ವದಿಸಲ್ಪಡ್ತಾನೆ. ಅದ್ಭುತ ಮಹತ್ಕಾರ್ಯಗಳನ್ನು ತನ್ನಲ್ಲಿ ತನ್ನ ಮುಖಾಂತರ ನೋಡಲು ಸಾಧ್ಯವಾಗ್ತದೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಸೈತಾನನು ನಮ್ಮೊಳಗೆ ಕೆಲಸಕ್ಕೆ ಬಾರದ ಪ್ರೇರೇಪಣೆ ಹುಟ್ಟಿಸಲಾರದಂತೆ ಸಹಾಯ ಮಾಡಿರಿ. ಎಷ್ಟೋ ಜನ ಕೆಟ್ಟ ಪ್ರೇರೇಪಣೆಗೆ ಈ ದಿನ ಒಳಗಾಗಿ, ದುಷ್ಟ ಪ್ರೇರೇಪಣೆಗೆ ಒಳಗಾಗಿ ದುಷ್ಟ ಕಾರ್ಯಗಳನ್ನು ಮಾಡಿ, ಕೆಟ್ಟ ಕಾರ್ಯಗಳನ್ನು ಮಾಡಿ, ಎಷ್ಟೋ ಪ್ಲಾನ್ ಮಾಡಿ ಕೂಡ ನೀಚವಾದ ಹೀನವಾದ ಕಾರ್ಯಗಳನ್ನು ಮಾಡಿ ತಮ್ಮನ್ನು ತಾವು ನಾಶ ಮಾಡಿಕೊಳ್ಳುತ್ತಾ ಇತರರನ್ನು ನಾಶ ಮಾಡುವಂತಹ ಈ ಭಯಂಕರವಾದ ಪರಿಸ್ಥಿತಿಯಲ್ಲಿ ಯೆಸಯ್ಯ, ನಿಮ್ಮ ನಾಮ ಧರಿಸಿರುವ ನಾವು ನಮ್ಮ ಸ್ವಂತ ಬುದ್ಧಿ ಅನುಸರಿಸದೆ, ದುಷ್ಟ ಬುದ್ಧಿ ಅನುಸರಿಸದೆ, ಸಹಜ ಬುದ್ಧಿ ಅನುಸರಿಸದೆ ಪವಿತ್ರಾತ್ಮನಿಂದುಂಟಾಗುವ ಪ್ರೇರೇಪಣೆಗೆ ವಿಧೇಯರಾಗುವ ಹಾಗೆ ಸಹಾಯ ಮಾಡಿರಿ. ನಮ್ಮ ಹೃದಯದಲ್ಲಿ ನಿಮ್ಮ ಆತ್ಮನಿಂದ ಪ್ರೇರೇಪಣೆ ಉಂಟಾದಾಗ ಅದಕ್ಕೆ ಒಳಗಾಗುವ ಹಾಗೆ ನೀವು ನಮಗೆ ಸಹಾಯ ಮಾಡಿರಿ. ಆಲಯವನ್ನು ಸರಿಪಡಿಸಲು, ಹೃದಯವನ್ನು ಸರಿಪಡಿಸಿಕೊಳ್ಳಲು, ಆತ್ಮದಲ್ಲಿ ರಕ್ಷಣೆ ಹೊಂದುವುದಕ್ಕಾಗಿಯೂ ಪಶ್ಚಾತ್ತಾಪ ಹೊಂದುವುದಕ್ಕಾಗಿಯೂ ಪ್ರೇರೇಪಣೆ ಹುಟ್ಟಿಸಿದಾಗ ಬುದ್ಧಿ ತಂದುಕೊಂಡು ತಿದ್ದುಕೊಳ್ಳುವುದಕ್ಕಾಗಿಯೂ, ತಿದ್ದುಕೊಂಡು ಬುದ್ಧಿ ತಂದುಕೊಳ್ಳುವುದಕ್ಕಾಗಿಯೂ ನಿಮ್ಮ ಮಾತಿನ ಪ್ರಕಾರ ನಡೆದುಕೊಂಡು ಆಶೀರ್ವದಿಸಲ್ಪಡುವುದಕ್ಕೂ ಸಹಾಯ ಮಾಡಿರಿ. ನಾವು ಬುದ್ಧಿ ತಂದುಕೊಂಡು ನಿಮ್ಮ ಚಿತ್ತ ನೆರವೇರಿಸಿದಾಗ ನಮ್ಮ ಸುತ್ತಲಿರುವವರಿಗೂ ಮತ್ತು ಅನೇಕರಿಗೂ ಆಶೀರ್ವಾದಕರವಾಗಿ ನಾವು ಮಾರ್ಪಡ್ತೇವೆ. ನಾವು ನಿಮ್ಮ ಚಿತ್ತ ಮಾಡಬೇಕು ಎಂಬುದಾಗಿ ತೀರ್ಮಾನಿಸಿಕೊಂಡಾಗ ನಮ್ಮ ಸುತ್ತಲಿರುವವರೆಲ್ಲರೂ ನಮ್ಮನ್ನು ಹಿಂಬಾಲಿಸುವಂತೆ ಮಾಡುತ್ತೇವೆ ಎಂದು ನೀವು ಹೇಳಿದಿರಲ್ಲವೇ? ನಿಮ್ಮ ಮಾತನ್ನೇ ಈ ದಿನ ನಾವು ಹಿಡಿದುಕೊಳ್ತೇವೆ. ನನ್ನ ಮಾತು ಯಾರೂ ಕೇಳುತ್ತಾ ಇಲ್ಲ, ನನ್ನಿಂದೇನೂ ಆಗ್ತಾ ಇಲ್ಲ ಎಂಬ ಮಾತನ್ನು ಬಿಟ್ಟು ನಿಮ್ಮ ಆತ್ಮನಿಂದ ದರ್ಶಿಸಲ್ಪಟ್ಟು ನಿಮ್ಮ ಅದ್ಭುತ ಕಾರ್ಯಗಳನ್ನು ನಮ್ಮ ಹೃದಯಗಳಲ್ಲಿ, ನಮ್ಮ ಸುತ್ತಲಿರುವ ನಮ್ಮ ಕುಟುಂಬಸ್ಥರ ಹೃದಯಗಳಲ್ಲಿ ಜರುಗಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೇವೆ. ತಪ್ಪದೇ ದೇವರು ನಿಮಗೆ ಸಹಾಯ ಮಾಡ್ತಾರೆ. ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಮನವಿ ಕಳಿಸಿಕೊಡಿರಿ. ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಆಗಲಿ ಕಳಿಸಿಕೊಡಿರಿ. ಇಂಡಿಯಾದಲ್ಲಿದ್ದರೂ ಕೂಡ ಕೊಡಲ್ಪಟ್ಟ ಇದೇ ನಂಬರ್ಗೆ ಕಳಿಸಿಕೊಡಿರಿ. ಅವೆಲ್ಲ ನಾವು ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ನಿಮ್ಮ ಪ್ರೈಸ್ ರಿಪೋರ್ಟ್ಸ್ ಕೂಡ ಕಳಿಸಿಕೊಡಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ? ಈ ದಿನವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಇನ್ನಿತರರಿಗೂ ಶೇರ್ ಮಾಡಿರಿ. ಪ್ರತಿ ಸಾರಿ ನೀವು ಲೈಕ್ ಮಾಡುವುದನ್ನು ಹಾಗೂ ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರ ಸಂಗಡ ನೆಲೆಸಿರಲಿ.